ನಮಸ್ಕಾರ, ವೆಲ್ಕಮ್ ಟು ಹ್ಯಾಪಿ ಕ್ರಿಯೇಷನ್ ಫ್ಯಾಷನ್ ಆ್ಯಂಡ್ ಡಿಸೈನ್ ಇನ್ಸ್ಟಿಟ್ಯೂಟ್ ವಿಜಯನಗರ ಬೆಂಗಳೂರು. ಇವತ್ತು ನಾನು ನಿಮಗೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಕ್ ನೆಕ್ ಲೈನ್ಸ್ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, ಒಂದು ವಿ ನೆಕ್ಕು, ಒಂದು ವೇರಿಯೇಷನ್ ಆಫ್ ಲೀಫ್ ನೆಕ್ಕು, ಇನ್ನೊಂದು ಟೈಯಿಂಗ್ ನೆಕ್ಕು, ಒಂದು ಬ್ಯಾಕ್ ಟೈಯಿಂಗ್ ನೆಕ್ ಒಂದು ಹೇಳ್ಕೊಡ್ತೀನಿ. ಓಕೆ, ನಾನು ಫಸ್ಟೀಗ ವಿ ನೆಕ್ಕು ಡ್ರಾಫ್ಟ್ ಮಾಡ್ಕೊತಿದ್ದೀನಿ. ನೆಕ್ ವಿಡ್ತು 2.75 ಇದೆ. ಬ್ಯಾಕ್ ಡೀಪು 10.5 + 1/2 11 ಇಂಚಸ್ ತೊಗೊಳ್ಳಿ. 2.75 ತೊಗೊಂಡು ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಕರೆಕ್ಟಾಗೆ ಒಂದು ವಿ ಶೇಪಲ್ಲಿ ಶೇಪ್ ಡ್ರಾ ಮಾಡ್ಕೊಳ್ಳಿ. ಈ ವಿ ಶೇಪ್ ಮಾಡಬೇಕಾದ್ರೆ ಬ್ರಾಡ್ ಎಕ್ಸಾಕ್ಟ್ಲಿ ಗೊತ್ತಾಗಲ್ಲ, ನಾವು ಡ್ರಾ ಮಾಡ್ಕೋಬೇಕು. ಯಾಕಂದರೆ ಇದು ಕರು ಶೇಪಲ್ಲಿ ಹಾಕಬೇಕಾಗತ್ತೆ ನೀವು. ಓಕೆ, ಎಷ್ಟು ಬಂತು? ಇದು 3.25 ಬಂತು. ಬ್ರಾಡು ಬರ್ಕೋಬೇಕು 3.25 ಅಂತ. ಓಕೆ, ಈಗ ನಾನು ವಿ ನೆಕ್ಕನ್ನು ಕಟ್ ಮಾಡ್ಕೊತಿದ್ದೀನಿ. ವಿ ನೆಕ್ ಯಾವುದು ಸ್ವಲ್ಪ ಕರು ಶೇಪಲ್ಲಿ ಬರಬೇಕು, ತುಂಬ ಎಕ್ಸಾಕ್ಟ್ ವಿ ಬರಲ್ಲ, ಅದು ಬೇರೆ ಥರ ಬರುತ್ತೆ. ಇನ್ನೊಂದು ವಿ ನೆಕ್ ಬೇರೆ, ಇದು ನಾರ್ಮಲ್ ವಿ ನೆಕ್ ಇದು. ಓಕೆ, ನಾನೀಗ ವಿ ನೆಕ್ ಕಟ್ ಮಾಡಿಕೊಂಡೆ. ನೆಕ್ ವಿಡ್ತನ್ನ ಎಂಟ್ರಿ ಮಾಡ್ಕೊಳ್ಳಿ 2.75 ಅಂತ. ನೆಕ್ ಬ್ರಾಡು 3.25 ಇದೆ. ಎರಡು ಕಡೆಗೆ ಎಂಟ್ರಿ ಮಾಡ್ಕೊಳ್ಳಿ. ಈಗ ವಿ ನೆಕ್ಕು ರೆಡಿ ಆಯಿತು. ಓಕೆ, ನೆಕ್ಸ್ಟ್ ನೆಕ್ ಈಸ್ ವೇರಿಯೇಷನ್ ಆಫ್ ಲೀಫ್ ನೆಕ್. ನೆಕ್ ವಿಡ್ತು 2.5 ಇದೆ. ಬ್ಯಾಕ್ ಡೀಪು 10.5 + 1/2 11 ತೊಗೊಳ್ಳಿ. ನೆಕ್ ಬ್ರಾಡು 3.75 ತೊಗೊಳ್ಳಿ. ಇದು ವೇರಿಯೇಷನ್ ಆಫ್ ಲೀಫ್ ನೆಕ್ ಅಂತ ಕರಿತೀವಿ. ಇದು ಡ್ರಾ ಮಾಡ್ಕೊಳ್ಳಿ. ಕೆಳಗಡೆಗೆ ಲೀಫ್ ಶೇಪಲ್ಲಿ ಡ್ರಾ ಮಾಡ್ಕೋಬೇಕು, ಇದು ಕರು ಶೇಪಲ್ಲಿ ಡ್ರಾ ಮಾಡ್ಕೊಳ್ಳಿ. ನಾನೀಗ ನೆಕ್ ಕಟ್ ಮಾಡ್ಕೊತಿದ್ದೀನಿ, ಬ್ಯಾಕ್ ನೆಕ್ಕು. ಓಕೆ, ಕೆಳಗಡೆ ನೀಟಾಗಿ ಕರು ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಇಂಚ್ ಡೌನ್ ಹೋದ್ರೂ ಪರವಾಗಿಲ್ಲ, 1/4 ಇಂಚ್ ಅರ್ಧ ಇಂಚ್ ಡೌನ್ ಹೋದ್ರೂ ಪರವಾಗಿಲ್ಲ. ಪೈಪಿಂಗ್ ಹಾಕ್ತೀವಲ್ಲ ಕಟ್ಟಾಗಿ ಬರುತ್ತೆ ಅದು. ಓಕೆ, ಈಗ ನೆಕ್ ಬಿಡ್ತು 4 ಇಂಚ್ ಬಂತು. ಸಾರಿ, ನೆಕ್ ಬ್ರಾಡ್ 4 ಇಂಚ್ ಬಂತು. ನೆಕ್ ಬಿಡ್ತು 2.5 ಬರ್ಕೋಬೇಕು. ಓಕೆ, ಈಗ ವೇರಿಯೇಷನ್ ಆಫ್ ಲೀಫ್ ನೆಕ್ ರೆಡಿ ಆಯಿತು. ನೆಕ್ಸ್ಟ್ ನೆಕ್ ಈಸ್ ಒಂದು ಬ್ಯಾಕ್ ಟೈಯಿಂಗ್ ನೆಕ್ ಹೇಳ್ಕೊಡ್ತಾಯಿದ್ದೀನಿ. ನೆಕ್ ಬಿಡ್ತು 2.75 ತೊಗೊಳ್ಳಿ. ಡೀಪು 10.5 + 1/2 11 ಇಂಚಸ್ ತೊಗೊಂಡು ಒಂದು ಬಾಕ್ಸ್ ಹಾಕ್ಕೊಳ್ಳಿ. ನೆಕ್ ಬ್ರಾಡು 3.75 ತೊಗೊಳ್ಳಿ. ಒಂದು 2 ಇಂಚ್ ಡೌನ್ ತೊಗೊಳ್ಳಿ. 2.5 ಡೌನ್ ತೊಗೊಳ್ಳಿ. 1 ಇಂಚ್ ಬ್ರಾಡ್ ತೊಗೊಳ್ಳಿ. ಈಗ ಒಂದು ರೌಂಡ್ ನೆಕ್ ಶೇಪ್ ಹಾಕ್ಕೊಂಡು ಅಲ್ಲಿಂದ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡು ಕೆಳಗಡೆ ಒಂದು 3 ಸ್ಟೆಪ್ ಡ್ರಾ ಮಾಡ್ಕೊಳ್ಳಿ. ಇದು ಕೂಡ ವೇರಿಯೇಷನ್ ಆಫ್ ನೆಕ್ ಅಂತ ಕರಿತೀವಿ. ಇದು ಬ್ಯಾಕ್ ಟೈಯಿಂಗ್ ಯೂಸ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಬ್ಯಾಕ್ ಟೈಯಿಂಗು. ಕರೆಕ್ಟಾಗಿ ಈ ಥರ 3 ಸ್ಟೆಪ್ಸ್ ಹಾಕ್ಬೋದು ನೀವು ರೌಂಡ್ ಶೇಪಲ್ಲಿ. ನಾನೀಗ ಈ ನೆಕ್ಕನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೀಟಕ್ಕೆ ಆ ಕರು ಶೇಪ್ ಕರೆಕ್ಟಾಗಿ ಲೆವೆಲ್ಲ ಬರಬೇಕು. 3 ಶೇಪನ್ನ ಲೆವೆಲ್ಲ ಕಟ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಒಂದು 1/4 ಇಂಚ್ ಡೌನ್ ಹೋದ್ರೂ ಪರವಾಗಿಲ್ಲ. ಕಾರ್ಡಿಂಗ್ ಹಾಕ್ತೀವಲ್ಲ ಅದು ಸರಿ ಬರುತ್ತೆ ಅವಾಗ ನಿಮಗೆ. ಇದಕ್ಕೆ ಪೈಪಿಂಗ್ ಕಂಪಲ್ಸರಿ ಹಾಕಬೇಕು, ಈ ಶೇಪಿಗೆಲ್ಲ ಕಾರ್ಡಿಂಗ್ ಈಸ್ ಕಂಪಲ್ಸರಿ. ಈ ನೆಕ್ ಬಿಡ್ತು 2.75, ಅದು 1 ಇಂಚ್ ಬರ್ಕೊಳ್ಳಿ ಆ ಬ್ರಾಡು. ಓಕೆ, ಈಗ ನಿಮ್ಮ ಕಣ್ಣು ಮುಂದೆ ಒಂದು ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಕ್ ಟೈಯಿಂಗ್ ನೆಕ್ ರೆಡಿ ಆಯಿತು. ಓಕೆ, ಥ್ಯಾಂಕ್ ಯು ವೆರಿ ಮಚ್.